ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಣ್ಣ ವಿಡಿಯೋದಾಗ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋದು ಏನಂದ್ರೆ, ಇದು ಹುಣ್ಣಿಮೆ ದಿನದಲ್ಲ ಮಹಾಲಕ್ಷ್ಮಿ ಪೂಜೆ, ಅದರ ಜೊತೆಗೆ ಸ್ವಾಮಿ ಮಹಾರಾಜರ ಪೂಜೆ ಗುರುವಾರದು ಕೂಡ ಆಗೈತಿ. ಆ ನಂತರ ನೀವು ಯಾರ್ಯಾರು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ್ದೀರಿ ಮತ್ತು ಸ್ವಾಮಿ ಸೇವೆಯಿಂದ ನಿಮ್ಮ ಜೀವನದಾಗ ಏನೇನು ಬದಲಾವಣೆಗಳು ಆಗಿದಾವಲ್ಲ, ದಯವಿಟ್ಟು ಅದನ್ನು ಶೇರ್ ಮಾಡ್ಕೋರಿ. ಯಾಕಂದರೆ ಎಷ್ಟೋ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡಬೇಕೋ ಬೇಡವೋ, ಸ್ವಾಮಿ ಮಹಾರಾಜರ ನಿಯಮಗಳು ಕಠಿಣ ಇದಾವೆ ಅಥವಾ ಏನೋ ಒಂದು ಮನಸ್ಸಾಗ ಅನೇಕ ಡೌಟ್ಗಳನ್ನ ಇಟ್ಕೊಂಡ್ರೆ ಸೇವೆಯಿಂದ ಹಿಂಜರಿಕೆದರು ಅಥವಾ ಸೇವೆದಿಂದ ದೂರ ನೀವು ಅನುಭವಗಳನ್ನ ಶೇರ್ ಮಾಡ್ಕೋದ್ರಿಂದ ನೀವು ಅವ್ರನ್ನ ಸ್ವಾಮಿ ಸೇವೆದಾಗ ತಂದಂಗೆ ಆಗ್ತೈತಿ ಅಥವಾ ನಿಮ್ಮಿಂದ ಅವರ ಸ್ವಾಮಿ ಸೇವೆದಾಗ ಬಂದಂಗೆ ಆಗ್ತೈತಿ. ನಿಮ್ಮಿಂದ ಅವ್ರ ಜೀವನದಾಗ ದುಃಖ ಮುಕ್ತಿಯಾಗಿ ಸುಖ ಸಮೃದ್ಧಿ ತರ್ತೈತಿ. ಇದು ಕೂಡ ಸ್ವಾಮಿ ಮಹಾರಾಜರು ನಿಮ್ಮ ಮ್ಯಾಗ ಕೃಪೆ ಮಾಡ್ತಾರೋ, ಸ್ವಾಮಿ ಮಹಾರಾಜರ ಇನ್ನಷ್ಟು ಅನುಗ್ರಹವನ್ನು ಮಾಡ್ತಾರೋ. ಸ್ವಾಮಿ ಮಹಾರಾಜರು ಸಾಕ್ಷಾತ್ ಹೇಳಿದರು, ನಾವು ಕಷ್ಟದಾಗಿದ್ದವರಿಗೆ ಸೇವೆಯನ್ನು ಪ್ರಸಾರ ಮಾಡೋನು, ಸೇವೆಯನ್ನು ಮಾಡೋನು. ಈ ವಿಡಿಯೋ ನಿಮ್ಮೆಲ್ಲರೂ ಸಪೋರ್ಟ್ ಸಿಗ್ತೈತಿ, ನೀವೆಲ್ಲರೂ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ತೀರಿ, ನೀವೆಲ್ಲರೂ ಅನುಭವಗಳನ್ನ ಶೇರ್ ಮಾಡ್ಕೋಕೆ ಮುಂದೆ ಬರ್ತಿರತ್ತೆ ನಂಬಿದೇನು. ಶ್ರೀ ಸ್ವಾಮಿ ಸಮರ್ಥ. ಆದಷ್ಟು ಅನುಭವವನ್ನು ಶೇರ್ ಮಾಡ್ಕೋದಂದ್ರೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನಾನು ನಿಮ್ಮೆಲ್ಲರನ್ನೂ ಅನುಭವವನ್ನು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡೋನು. ಹೆಚ್ಚಿನ ಪ್ರಮಾಣದಾಗ ಇನ್ನಷ್ಟು ಹೋಗಿ ಸ್ವಾಮಿ ಮಹಾರಾಜರ ಸೇವೆ ದುಃಖ ಪೀಡಿತ ಜನರ ತನಕ ಹೋಗಿ ಮುಟ್ಲಿ. ಸ್ವಾಮಿ ಮಹಾರಾಜರ ಸೇವೆ ಕೂಡ ಅವರೆಲ್ಲರೂ ಮಾಡಲಿ. ನೋಡಿ, ನಾವು ಒಬ್ಬರಿಗೆ ಕಷ್ಟದಾಗಿದ್ದಾಗ ಸೇವೆಯನ್ನು ತಿಳಿಸೋದಂದ್ರೆ ಅವ್ರು ಮಾಡುವಂಥ ಸೇವೆದಾಗ ನಮಗೂ ಕೂಡ ಸ್ವಾಮಿ ಮಹಾರಾಜರ ಅನುಗ್ರಹ ಮಾಡ್ತಿರ್ತಾರೆ. ಒಂದು ವೇಳೆ ನಮ್ಮ ಒಂದಿನ ಸೇವೆ ಆಗದಿಲ್ಲ ಏನಿಲ್ಲ ಅಂದ್ರೆ ನಾವು ದುಃಖದಾರಿ ಇದ್ದವರಿಗೆ ಸೇವೆಯನ್ನು ತಿಳಿಸ್ಕೊಡೋದು ನಮ್ಮ ಈ ಸ್ವಾಮಿ ಮಹಾರಾಜರ ಇನ್ನೊಂದು ಸೇವೆ ಕೂಡ ಆಗಿದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋಕೋದನು. ಮತ್ತು ಹೆಚ್ಚಿನ ಪ್ರಮಾಣದಾಗ ವಿಡಿಯೋಗೆ ಸಪೋರ್ಟ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.